ಆದಿಕಾಂಡ ಅಧ್ಯಾಯ 49. ಯಾಕೋಬನು ತನ್ನ ಮಕ್ಕಳನ್ನು ಕರೆಯಿಸಿ ಇಂತೆಂದನು, ಕೂಡಿ ಬನ್ನಿ ನೀವೆಲ್ಲರೂ, ನುಡಿವೆನು ನಿಮ್ಮ ಮುಂದೆ ಸಂಭವಿಸುವುದನು. ಯಾಕೋಬನ ಮಕ್ಕಳೇ, ಕೂಡಿ ಬಂದು ಕೇಳಿ ನೀವೆಲ್ಲರೂ, ಆಲಿಸಿ ನಿಮ್ಮ ತಂದೆ ಇಸ್ರಾಯೇಲನ ಮಾತನ್ನು. ರೂಬೇನನೇ, ನೀನೆನ್ನ ಜ್ಯೇಷ್ಠ ಪುತ್ರನು, ನನ್ನ ಚೈತನ್ಯ ಸ್ವರೂಪನು, ನನ್ನ ವೀರ್ಯದ ಪ್ರಥಮ ಫಲ ನೀನು, ಹಿರಿಮೆಯಲು ಒಲುಮೆಯಲು ಪ್ರಮುಖನೆನಿಸಿಕೊಳ್ಳುವವನು. ಆದರೆ ದಡ ಮೀರಿದ ಪ್ರವಾಹ ನೀನು, ಹತ್ತಿದೆ ಹೊಲೆ ಮಾಡಿದೆ ತಂದೆಯ ಹಾಸಿಗೆಯನ್ನು. ಪ್ರಮುಖ ಸ್ಥಾನದಲ್ಲಿರೇ ನನ್ನ ಮಂಚವನ್ನೇರಿದೆ ನೀನು. ಅಣ್ಣ ತಮ್ಮಂದಿರು ಸಿಮೆಯೋನ್ ಲೇವಿಯರು, ಅವರ ಕತ್ತಿಗಳು ಹಿಂಸಾತ್ಮಕ ಆಯುಧಗಳು. ನನ್ನ ಮನವೇ, ಒಳಗಾಗಬೇಡ ಅವರ ದುರಾಲೋಚನೆಗೆ, ನನ್ನ ಪ್ರಾಣವೇ ಸೇರಬೇಡ ನೀನವರ ಗುಂಪಿಗೆ. ಕೊಂದರವರು ನರನನ್ನು ಕೋಪೋದ್ರಿಕ್ತದಿಂದ, ಊನಪಡಿಸಿದರು ಎತ್ತುಗಳನ್ನು ಮದದಿಂದ. ಅವರ ಕೋಪ ಭೀಕರ, ಅದಕ್ಕಿರಲಿ ಧಿಕ್ಕಾರ. ಅವರ ರೌದ್ರ ಕ್ರೂರ, ಅದಕ್ಕಿರಲಿ ಧಿಕ್ಕಾರ. ವಿಭಾಗವಾಗಿಸುವೆನವರನ್ನು ಯಾಕೋಬ ಕುಲದಲ್ಲಿ, ಚದುರಿಸುವೆನವರನ್ನು ಇಸ್ರಾಯೇಲರಲ್ಲಿ. ಯೆಹೂದನೇ, ವಂದಿಸುವರು ನಿನ್ನನ್ನು ಸಹೋದರರು, ನಿನ್ನ ಕೈಯಲ್ಲಿರುವುದು ಶತ್ರುಗಳ ಕುತ್ತಿಗೆಯು. ಎರಗುವರು ನಿನಗೆ ನಿನ್ನ ಅಣ್ಣ ತಮ್ಮಂದಿರು. ನನ್ನ ಪುತ್ರ ಯೆಹೂದ, ನೀ ಪ್ರಾಯದ ಸಿಂಹದಂತೆ, ಬೇಟೆ ಹಿಡಿದು ಬೆಟ್ಟ ಏರಿದ ಕಂಠೀರವನಂತೆ, ಕಾಲು ಮಡಚಿ ಹೊಂಚು ಕೂತ ಕೇಸರಿಯಂತೆ. ಈ ಸಿಂಹಿಣಿಯನ್ನು ಕೆಣಕುವ ಕೆಚ್ಚು ಯಾರಿಗಿದೆ? ರಾಜಾಧಿಕಾರ ಪಡೆದವನು ಬರುವ ತನಕ, ರಾಷ್ಟ್ರಗಳು ಆತನಿಗೆ ತಲೆಬಾಗುವ ತನಕ ತಪ್ಪದು ರಾಜದಂಡ ಯಹೂದನ ಕೈಯಿಂದ, ಕದಲದು ಮುದ್ರೆಕೋಲು ಅವನ ವಂಶದಿಂದ. ಕಟ್ಟುವನು ತನ್ನ ವಾಹನ ಪಶುವನ್ನು ದ್ರಾಕ್ಷಾಲತೆಗೆ, ಬಿಗಿಯುವನು ತನ್ನ ಹೇಸರಗತ್ತೆಯನ್ನು ರಾಜದ್ರಾಕ್ಷಿಗೆ. ಒಗೆಯುವನು ತನ್ನ ಬಟ್ಟೆಯನ್ನು ದ್ರಾಕ್ಷಾರಸದಲ್ಲಿ, ತೊಳೆಯುವನು ನಿಲುವಂಗಿಯನ್ನು ಆ ರಕ್ತಗೆಂಪು ರಸದಲ್ಲಿ. ಅವನ ಕಣ್ಣು ಕೆಂಪಾಗಿರುವವು ದ್ರಾಕ್ಷಾರಸದ ಸಮೃದ್ಧಿಯಿಂದ, ಅವನ ಹಲ್ಲು ಬೆಳ್ಳಗಿರುವವು ಹಾಲಿನ ಸಮೃದ್ಧಿಯಿಂದ. ಜೆಬುಲೋನನು ವಾಸಿಸುವನು ಸಮುದ್ರದ ಕರಾವಳಿಯಲ್ಲಿ, ಹಡಗುಗಳು ಬಂದು ಹೋಗುವ ರೇವಂತೆ ಇರುವನಲ್ಲಿ. ಸೀದೋನಿನ ತನಕ ಹರಡಿರುವುದು ಅವನ ಪ್ರಾಂತ್ಯದ ಗಡಿ. ಇಸ್ಸಾಕಾರನು ಕುರಿಹಟ್ಟಿಗಳ ನಡುವೆ ಮಲಗಿರುವ ದೊಡ್ಡ ಕತ್ತೆ. ಸೂಕ್ತವೆಂದುಕೊಂಡು ತನ್ನ ನಾಡು ವಿಶ್ರಾಂತಿಗೆ, ಸುಖಾನುಭವಕ್ಕೆ ಬಗ್ಗಿಸುವನು ಬೆನ್ನನ್ನು ಹೊರೆ ಹೊರುವುದಕ್ಕೆ, ಬಿಟ್ಟಿಯ ಕೆಲಸಕ್ಕೆ. ದಾನನು ತನ್ನ ಜನರನ್ನಾಳುವನು ಇಸ್ರಾಯೇಲಿನಿತರ ಕುಲಗಳಂತೆ. ಇರುವನವನು ದಾರಿಯಲ್ಲಿರುವ ವಿಷಸರ್ಪದಂತೆ, ಕುದುರೆಯ ಹಿಮ್ಮಡಿ ಕಚ್ಚಿ ರಾಹುತನನ್ನು ಕೆಡವುವ ಹಾವಿನಂತೆ. ಸರ್ವೇಶ್ವರ, ಎದುರು ನೋಡುತ್ತಿರುವೆನು ನಿನ್ನಿಂದ ಬರುವ ಸಂರಕ್ಷಣೆಯನು. ಗಾದನು ಗುರಿಯಾಗುವನು ಸುಲಿಗೆಗಾರರಾಕ್ರಮಣಕ್ಕೆ, ಓಡುವನ ದರೋಡೆಗಾರರನ್ನು ಹಿಮ್ಮೆಟ್ಟಿಕೊಂಡೆ. ಅಶೇರನಿಗಿರುವುದು ಸಮೃದ್ಧಿಯಾಗಿ ಧಾನ್ಯ, ದೊರಕುವುದವನಲ್ಲಿ ರಾಜನಿಗೂ ತಕ್ಕ ಭಕ್ಷ್ಯ. ನಫ್ತಾಲಿ ಸ್ವಚ್ಛಂದ ಜಿಂಕೆ ಮರಿಯಂತೆ, ಸಿಗುವುದವನಲ್ಲಿ ಸುಮಧುರವಾದ ಮಾತುಕತೆ. ಜೋಸೆಫನು ಫಲಭರಿತ ವೃಕ್ಷದಂತೆ, ಒರತೆ ಬಳಿಯಲೇ ಬೆಳೆದ ದ್ರಾಕ್ಷಿಯಂತೆ. ಚಾಚಿದೆ ಅದರ ರೆಂಬೆ ಬೇಲಿಯಿಂದಾಚೆ, ಬಿಲ್ಲುಗಾರರೆಸಗಿದರು ಅವನ ಮೇಲೆ ಆಕ್ರಮಣ. ಸುತ್ತುವರೆದರವನನ್ನು ಎಸೆದು ಬಿರುಸು ಬಾಣ. ಆದರೂ ಯಾಕೋಬ ಕುಲದ ಸರ್ವಬಲಾಢ್ಯನ ಶಕ್ತಿಯಿಂದ, ಇಸ್ರಾಯೇಲನ ಪೊರೆಬಂಡೆ ಪರಿಪಾಲಕನ ನಾಮದಿಂದ ನಿಂತಿತು ಸ್ಥಿರವಾಗಿ ಅವನ ಬಿಲ್ಲು, ಚುರುಕುಗೊಂಡಿತು ಅವನ ಕೈಗಳ ಬಲ್ಬು. ಹೀಗಾಯಿತು ನಿನ್ನ ತಂದೆಯ ದೇವರಿಂದ, ಸಿಗಲಿ ನಿನಗಾತನ ಸಹಾಯ. ಹೀಗಾಯಿತು ಸರ್ವವಲ್ಲಭ ದೇವರಿಂದ,
ದೊರಕಲಿ ನಿನಗಾತನ ಆಶೀರ್ವಾದ. ಮೇಲಣ ಆಕಾಶದಿಂದ, ಕೆಳಗಣ ಸಾಗರ ಸೆಲೆಗಳಿಂದ, ಸ್ತನ್ಯದಿಂದ, ಗರ್ಭದಿಂದ ಆತ ನೀಡುವ ವರದಾನ. ಪ್ರಾಚೀನ ಪರ್ವತಗಳಿಗಿಂತ, ಚಿರಸ್ಥಾಯಿ ಗುಡ್ಡಗಳಿಗಿಂತ ಉತ್ತಮೋತ್ತಮ ನಿನ್ನ ತಂದೆಯಿಂದ ಬರುವ ಆಶೀರ್ವಾದ. ಇಳಿದು ಬರಲಿ ವರದಾನಗಳು ಜೋಸೆಫನ ಮೇಲೆ, ಸೋದರರಿಂದ ಬೇರ್ಪಟ್ಟವನ ಶಿರಸ್ಸಿನ ಮೇಲೆ. ಕಿತ್ತು ತಿನ್ನುವ ತೋಳ ಬೆನ್ಯಾಮೀನನು, ಬೆಳಗ್ಗೆ ತಿನ್ನುವನು ಹಿಡಿದುಕೊಂಡದುದನು, ಸಂಜೆ ಹಂಚಿಕೊಳ್ಳುವನು ಕೊಳ್ಳೆ ಹೊಡೆದುದನು. ಇವೇ ಇಸ್ರಾಯೇಲಿನ 12 ಕುಲಗೋತ್ರಗಳು. ಇದೇ ಅವರ ತಂದೆ ಕೊಟ್ಟ ಆಶೀರ್ವಾದ. ಒಂದೊಂದು ಕುಲಕ್ಕೆ ಅವನು ನುಡಿದ ಒಂದೊಂದು ಆಶೀರ್ವಚನ. ಯಾಕೋಬನು ತನ್ನ ಮಕ್ಕಳಿಗೆ ಕೊಟ್ಟ ಆಜ್ಞೆ ಇದು. ನಾನು ನನ್ನ ದಿವಂಗತ ಪೂರ್ವಜರನ್ನು ಸೇರುವ ಕಾಲ ಸಮೀಪಿಸಿತು. ಹಿತ್ತಿಯನಾದ ಎಫ್ರೋನನ ಭೂಮಿಯಲ್ಲಿರುವ ಗವಿಯೊಳಗೆ ಪಿತೃಗಳ ಬಳಿಯಲ್ಲಿ ನನ್ನನ್ನು ಸಮಾಧಿ ಮಾಡಬೇಕು. ಆ ಗವಿ ಕಾನಾನ್ ನಾಡಿನ ಮಮ್ರೆಗೆದುರಾಗಿರುವ ಮಕ್ಬೆಲ ಎಂಬ ಬಯಲಿನಲ್ಲಿದೆ. ಅದನ್ನು ಅಬ್ರಹಾಮನು ಅದರ ಸುತ್ತಲಿರುವ ಭೂಮಿ ಸಹಿತ ಹಿತ್ತಿಯನಾದ ಎಫ್ರೋನನಿಂದ ಸ್ವಂತ ಸ್ಮಶಾನ ಭೂಮಿಗಾಗಿ ಕೊಂಡುಕೊಂಡನು. ಅಲ್ಲೇ ಅಬ್ರಹಾಮನಿಗೂ ಅವನ ಪತ್ನಿ ಸಾರಳಿಗೂ ಸಮಾಧಿಯಾಯಿತು. ಅಲ್ಲೇ ಈಸಾಕನಿಗೂ ಅವನ ಮಡತಿ ರೆಬಕ್ಕಳಿಗೂ ಸಮಾಧಿಯಾಯಿತು. ಲೇಯಳನ್ನು ನಾನು ಅಲ್ಲಿ ಸಮಾಧಿ ಮಾಡಿದ್ದೇನೆ. ಹೊಲದ ಸಮೇತ ಹಿತ್ತಿಯರಿಂದ ಕ್ರಯಕ್ಕೆ ಕೊಂಡುಕೊಂಡ ಆ ಗವಿಯೊಳಗೆ ನನಗೂ ಸಮಾಧಿಯಾಗಲಿ ಎಂದನು. ಮಕ್ಕಳಿಗೆ ಈ ಆಜ್ಞೆಯನ್ನು ಕೊಟ್ಟು ಮುಗಿಸಿದ ನಂತರ ಯಾಕೋಬನು ಹಾಸಿಗೆಯಲ್ಲಿ ತನ್ನ ಕಾಲುಗಳನ್ನು ಮಡಚಿಕೊಂಡು ಪ್ರಾಣ ಬಿಟ್ಟು ಮೃತರಾದ ಪಿತೃಗಳ ಬಳಿಗೆ ಸೇರಿದನು. ಪ್ರಭುವಿನ ವಾಕ್ಯ.